ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕರಿಯರ್ ಇನ್ ಕಾಮರ್ಸ್ ಚಾನಲ್. ಸೊ ಇವತ್ತಿನ ದಿನ ನಾವೇನು ನೋಡ್ತಾ ಇದೀವಿ ಅಂತಂದರೆ, ಇದು ಸ್ವಲ್ಪ ಓಲ್ಡ್ ವಿಡಿಯೋದು ವೆಯ್ಟ್ ಮಾಡಿ. ಸೊ ಇವತ್ತಿನ ದಿನ ನಾವೇನು ನೋಡ್ತಾ ಇದೀವಿ ಅಂತಂದರೆ, ಬಿ.ಕಾಮ್ ಸೆಕೆಂಡ್ ಸೆಮಿಸ್ಟರ್ದು ಸ್ಟಾಕ್ ಮಾರ್ಕೆಟ್ ಆಪರೇಷನ್ ಇದು 2026 ಕ್ವಶನ್ ಪೇಪರ್. ಅಂದರೆ ಈ ಇಯರ್ KUD ಯೂನಿವರ್ಸಿಟಿಗೆ ಹೌದಾ, ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅವರಿಗೆ ನಡೆದಿರುವಂಥ ಎಕ್ಸಾಮ್ ಕ್ವಶನ್ ಪೇಪರ್ಗಳಿವೆಲ್ಲ. ಅವರಿಂತ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೆ. ಆ ಒಂದು ಕ್ವಶನ್ ಪೇಪರ್ನ ನಾನೇನು ಮಾಡ್ತಾ ಇದ್ದೀನಿ, ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದನ್ನು ಡಿಸ್ಕಸ್ ಮಾಡಿದರೆ ನಿಮಗೇನು ಗೊತ್ತಾಗುತ್ತಪ್ಪ ಅಂದರೆ, ನಿಮ್ಮ ಒಂದು ಕ್ವಶನ್ ಪೇಪರ್ನ ಒಂದು ಏನು ಗೊತ್ತಾಗುತ್ತೆ, ಬರೋದು ಯಾವ ರೀತಿ ಬರ್ತಾ ಇದೆ ಅನ್ನುವಂಥದ್ದು ಇರ್ಬೋದು. ಅದರ ಒಂದು ವೇಟೇಜ್ ಯಾವ ರೀತಿ ಇರುತ್ತೆ, ಯಾವ ಲೆಸನ್ನನ್ನು ಯಾವ ರೀತಿ ಕ್ವಶನ್ಸ್ ಹೈಲೈಟ್ ಆಗಿರ್ತವೆ ಅನ್ನುವಂಥದ್ದು ಒಂದು ಗೊತ್ತಾಗುತ್ತೆ. ಆಮೇಲೆ ಈಗ ಒಂದು ಇದರಲ್ಲಿ ಕೂಡ ಒಂದು ಟಿಪ್ಸ್ ಇದೆ. ಏನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ 2 ಮಾರ್ಕ್ಸ್ಗೆ 10 ಕ್ವಶನ್ಸ್ ಇದ್ದಾವೆ, ಇಲ್ಲಿ 12 ಬರಲ್ಲ. ಒಂದೊಂದು ಸಬ್ಜೆಕ್ಟಲ್ಲಿ 12 ಕ್ವಶನ್ಸ್ ಕೊಟ್ಟು 2 ಆಪ್ಷನಲ್ಲಿ ಕೊಡ್ತಾರೆ. ಬಟ್ ಸ್ಟಾಕ್ ಮಾರ್ಕೆಟಲ್ಲಿ ಆ ರೀತಿ ಯಾವುದೇ ರೀತಿಯಾದಂಥ ಒಂದು ಇದು ಇಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಏನಪ್ಪ ಅಂದರೆ 2 ಮಾರ್ಕ್ಸ್ಗೆ 10 ಕ್ವಶನ್ಸ್ 10 ಅಟೆಂಡ್ ಮಾಡಲೇಬೇಕಾಗಿರುತ್ತೆ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಸೆಕ್ಷನ್ B ಯಲ್ಲಿ 5 ಮಾರ್ಕ್ಸ್ಗೆ 5 ಕ್ವಶನ್ಸ್ ಕೊಟ್ಟಿರ್ತಾರೆ. ಇಲ್ಲಿ ನೀವು 3 ಅನ್ನು ಆನ್ಸರ್ ಮಾಡಬೇಕು. ನಿಮಗೆ ಇಲ್ಲಿ 2 ಆಪ್ಷನ್ ಸಿಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು 15 ಮಾರ್ಕ್ಸ್ಗಳು ಕೂಡ 5 ಕೊಟ್ಟಿರ್ತಾರೆ. ಅದರಲ್ಲಿ ನೀವು 3 ಆನ್ಸರ್ ಮಾಡಬೇಕು. ಇಲ್ಲಿ ನಿಮಗೆ 2 ಒಂದು ಆಪ್ಷನ್ ಅನ್ನುವಂಥದ್ದು ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಅದರಲ್ಲೂ ಕೂಡ ನಾನು ಈ ಒಂದು ಕ್ವಶನ್ ಪೇಪರಲ್ಲಿ ಸಾಲ್ವ್ ಮಾಡಿದ್ದೀನಿ ಆಲ್ರೆಡಿ. ತುಂಬ ಒಂದಿಷ್ಟು ಪ್ರಾಬ್ಲಮ್ಸ್ಗಳನ್ನೆಲ್ಲ ಆಗಿರ್ಬೋದು. ಜಸ್ಟ್ ಈಗ 2 ಮಾರ್ಕ್ಸ್ ಕ್ವಶನ್ಸ್ ವಿತ್ ಆನ್ಸರ್ಸ್ ನೋಡಿ. ಆನ್ಸರ್ಸ್ಗಳು ಈ ಒಂದು PDF ಅಲ್ಲಿ ರೆಡಿ ಇದ್ದಾವೆ. ಇಲ್ಲಿ ಸೆಕ್ಷನ್ ಎ ಆಗಿರ್ಬೋದು, ಸೆಕ್ಷನ್ B, ಸೆಕ್ಷನ್ C ಪ್ರಕಾರ ಕ್ವಶನ್ ವಿತ್ ಆನ್ಸರ್ಸ್ಗಳು ಎಲ್ಲ ರೆಡಿ ಇಟ್ಟಿದ್ದೀನಿ. ಪ್ಲಸ್ ಇಲ್ಲೇನಿದ್ದಾವೆ ಅಂತಂದರೆ, ನಮ್ಮ ಒಂದು ಕ್ವಶನ್ಸ್ಗಳಿದಾವೆ. ಓಕೆನಾ. ಸೆಕ್ಷನ್ ಎ ಮೊದಲನೇ ಕ್ವಶನ್ 2 ಮಾರ್ಕ್ಸ್ಗೆ ನೋಡೋಣ. ಕ್ವಶನ್ ಪೇಪರ್ ಡಿಸ್ಕಷನ್ ಏನಕ್ಕೆ ಮಾಡೋದು ಅಂತಂದರೆ, 2 ಮಾರ್ಕ್ಸ್ ನಾನು ಸಪ್ರೇಟ್ ವಿಡಿಯೋ ಮಾಡ್ಬೋದು, 5 ಮಾರ್ಕ್ಸ್ ನಾನು ಸಪ್ರೇಟ್ ವಿಡಿಯೋ ಮಾಡ್ಬೋದು, 15 ಮಾರ್ಕ್ಸ್ ಸಪ್ರೇಟ್ ವಿಡಿಯೋಸ್ಗಳನ್ನ ಮಾಡ್ಬೋದು. ಬಟ್ ಏನಪ್ಪ, ಒಂದು ಕ್ವಶನ್ ಪೇಪರ್ ಡಿಸ್ಕಸ್ ಮಾಡಿದ್ವಿ ಅಂತಂದರೆ, ನಮಗೆ ಈ ಒಂದು ಕ್ವಶನ್ ಪೇಪರ್ ಬಂದಿತ್ತು ಅಂದರೆ ನಾವು ಯಾವ ಒಂದು ಫೀಲ್ ಇಟ್ಕೊಂಡು ಒಂದು ಕ್ವಶನ್ ಪೇಪರ್ನ ಅಟೆಂಡ್ ಮಾಡಬೇಕು ಅನ್ನುವಂಥದ್ದು ಈಸಿಯಾಗಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇಲ್ಲಿ ನೋಡಿ, ಮೊದಲನೇ ಕ್ವಶನ್ ಬಂದ್ಬಿಟ್ಟು ವಾಟ್ ಈಸ್ ದ ಮನಿ ಮಾರ್ಕೆಟ್ ಅಂತ ಹೇಳ್ತಾರೆ. ಹಣದ ಮಾರುಕಟ್ಟೆ ಎಂದರೆ ಏನು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು, ಮೊದಲನೇ ಕ್ವಶನಿಗೆ ಆನ್ಸರ್ ಏನಿದೆಪ್ಪ ಅಂತಂದರೆ, ಇಲ್ಲಿದೆ ನೋಡಿ, ಹಣದ ಮಾರುಕಟ್ಟೆ ಅಂತ ಅಂದರೆ, ಹಣದ ಮಾರುಕಟ್ಟೆ ಎಂದರೆ ಏನು ಅಂತಂದರೆ, ವಾಟ್ ಈಸ್ ಮನಿ ಮಾರ್ಕೆಟ್? ಮನಿ ಮಾರ್ಕೆಟ್ ಈಸ್ ಅ ಫೈನಾನ್ಷಿಯಲ್ ಮಾರ್ಕೆಟ್ ವೇರ್ ಶಾರ್ಟ್ ಟರ್ಮ್ ಫಂಡ್ಸ್, ಹೌದಾ, ಅಂದರೆ ಅಪ್ ಟು 1 ಇಯರ್ ಆರ್ ಲೆಸ್ ದೆನ್ 1 ಇಯರ್ ಅಂತ ಕೂಡ ಬರಿಬೋದು ಈಸಿಯಾಗಿ. ಮನಿ ಮಾರ್ಕೆಟ್ ಈಸ್ ಅ ಫೈನಾನ್ಷಿಯಲ್ ಮಾರ್ಕೆಟ್ ವೇರ್ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್, ಹೌದಾ, ಇಲ್ಲ ಶಾರ್ಟ್ ಟರ್ಮ್ ಫಂಡ್ಸ್ ಆರ್ ಲೆಸ್ ದ್ಯಾನ್ 1 ಇಯರ್ ಆರ್ ಬಾರೋಡ್ ಆ್ಯಂಡ್ ಲೆಂಡ್, ಹೌದಾ, ಇಷ್ಟೇ. ಹೌದಾ, ಎಲ್ಲಿ ಒಂದು ಮಾರುಕಟ್ಟೆಯಲ್ಲಿ 1 ವರ್ಷದ ಒಳಗಿನ ಅಲ್ಪಾವಧಿಯ ಹಣವನ್ನು ಸಾಲವಾಗಿ ಪಡೆಯುವ ಮತ್ತು ನೀಡುವಂತಹ ಒಂದು ಹಣಕಾಸು ಮಾರುಕಟ್ಟೆಯನ್ನು ನಾವೇನಂತ ಕರಿತೀವಿ, ಹಣದ ಮಾರುಕಟ್ಟೆ ಅಥವಾ ಮನಿ ಮಾರ್ಕೆಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಹೌದಾ. ಸಿಂಪಲ್ ಇದು ಎಕ್ಸಾಂಪಲ್. ಮನಿ ಮಾರ್ಕೆಟಿನ ಎಕ್ಸಾಂಪಲ್ಸ್ ಬಂದ್ಬಿಟ್ಟು ಟ್ರೆಷರಿ ಬಿಲ್ಸ್ ಆಗಿರ್ಬೋದು, ಕಮರ್ಷಿಯಲ್ ಪೇಪರ್ ಆಗಿರ್ಬೋದು ಫ್ರೆಂಡ್ಸ್. ಓಕೆನಾ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡೋಣ. ಗಿವ್ ದ ಮೀನಿಂಗ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳ್ತಾರೆ. ಹೌದು, ಷೇರು ವಿನಿಮಯದ ಅರ್ಥ ಬರೆಯಿರಿ ಅಂತ ಹೇಳಿರ್ತಾರೆ. ಷೇರು ವಿನಿಮಯದ ಅರ್ಥ, ಷೇರು ವಿನಿಮಯ ಎಂದರೆ ಏನು ಅಂತಂದರೆ, ಅ ಸ್ಟಾಕ್ ಎಕ್ಸ್ಚೇಂಜ್ ಈಸ್ ಆನ್ ಆರ್ಗನೈಸ್ಡ್ ಮಾರ್ಕೆಟ್. ಹೌದಾ, ಸ್ಟಾಕ್ ಎಕ್ಸ್ಚೇಂಜ್ ಅನ್ನುವಂಥದ್ದು ಈಸ್ ಅನ್ ಆರ್ಗನೈಸ್ಡ್ ಮಾರ್ಕೆಟ್ ವೇರ್ ಲಿಸ್ಟೆಡ್ ಶೇರ್ಸ್ ಆ್ಯಂಡ್ ಅದರ್ ಸೆಕ್ಯೂರಿಟೀಸ್ ಆರ್ ಬ್ರಾಟ್ ಆ್ಯಂಡ್ ಸೋಲ್ಡ್. ಹೌದಾ, ಅಂದರೆ ಸ್ಟಾಕ್ ಎಕ್ಸ್ಚೇಂಜ್ ಅನ್ನುವಂಥದ್ದು ಒಂದು ಆರ್ಗನೈಸ್ಡ್ ಮಾರ್ಕೆಟ್ ವೇರ್ ಲಿಸ್ಟೆಡ್ ಕಂಪನೀಸ್ ಅಂತಲೂ ಬರೀಬೋದು. ಲಿಸ್ಟೆಡ್ ಕಂಪನೀಸ್ ಏನದು ಶೇರ್ಸ್, ಲಿಸ್ಟೆಡ್ ಕಂಪನೀಸ್ ಶೇರ್ಸ್ ಆಗಿರ್ಬೋದು, ಬಾಂಡ್ಸ್ ಆಗಿರ್ಬೋದು, ಡಿಬೆಂಚರ್ಸ್ಗಳಾಗಿರ್ಬೋದು, ಆರ್ ಬ್ರಾಟ್ ಆ್ಯಂಡ್ ಸೋಲ್ಡ್ ಆನ್ ದಟ್ ಪ್ಲಾಟ್ಫಾರ್ಮ್ ವಿ ಕಾಲ್ಡ್ ಆಸ್ ಅ ಸ್ಟಾಕ್ ಎಕ್ಸ್ಚೇಂಜ್. ಹೌದಾ. ಅಂದರೆ ಕನ್ನಡ ಮೀಡಿಯಮಲ್ಲಿ ನೋಡೋಣ, ಪಟ್ಟಿ ಮಾಡಲಾದ ಷೇರುಗಳು ಮತ್ತು ಇತರೆ ಭದ್ರತೆಗಳನ್ನು ಖರೀದಿ ಮತ್ತು ಮಾರಾಟ ಮಾಡುವ ಒಂದು ಸಂಘಟಿತ ಮಾರುಕಟ್ಟೆಯನ್ನು ಷೇರು ವಿನಿಮಯ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆನಾ. ಅಂದರೆ ಪಟ್ಟಿ ಮಾಡಲಾದ ಷೇರುಗಳು ಮತ್ತು ಇತರೆ ಭದ್ರತೆಗಳನ್ನು, ಹೌದಾ, ಅಂದರೆ ಪಟ್ಟಿ ಮಾಡಲಾದ ಕಂಪನಿಗಳ ಷೇರುಗಳು ಮತ್ತು ಇತರೆ ಭದ್ರತೆಗಳನ್ನು ಖರೀದಿ ಮತ್ತು ಮಾರಾಟ ಮಾಡುವ ಒಂದು ಸಂಘಟಿತ ಮಾರುಕಟ್ಟೆಯನ್ನು ಏನಂತ ಕರಿತೀವಿ ನಾವು, ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳ್ಬಿಟ್ಟು ಕರಿತೀವಿ. ಹೌದಾ. ಫಾರ್ ಎಕ್ಸಾಂಪಲ್ NSE ಆಗಿರ್ಬೋದು, BSE ಆಗಿರ್ಬೋದು, OTCEI ಅಂತ ಹೇಳ್ಬಿಟ್ಟು ಅದು ಬರುತ್ತಲ್ವ, ಅದು ಕೂಡ ಆಗಿರ್ಬೋದು. ಓಕೆನಾ. ನೆಕ್ಸ್ಟ್ ಥರ್ಡ್ ಕ್ವಶನ್ ಬಂದ್ಬಿಟ್ಟು, ಥರ್ಡ್ ಕ್ವಶನ್ ಪೇಪರಲ್ಲಿ ನೋಡ್ಕೊಂಬರೋಣ. ಥರ್ಡ್ ಕ್ವಶನ್ ಈ ರೀತಿ ಇದೆ. ಎಕ್ಸ್ಪ್ಯಾಂಡ್ ಸೆಬಿ ಮತ್ತು IPO. ಇದಕ್ಕೆ ಆನ್ಸರ್ ಶೀಟ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಸೆಬಿ ಅಂದರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು, IPO ಅಂತ ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಹೇಳ್ಬಿಟ್ಟು ಬರುತ್ತೆ ಫ್ರೆಂಡ್ಸ್. ಓಕೆನಾ. ನೋಡಿ, ಭಾರತೀಯ ಷೇರುಪತ್ರ ವಿನಿಮಯ ಮಂಡಳಿ, ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. IPO ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಹೇಳ್ಬೋದು. ಅಂದರೆ ಖಾಸಗಿ ಕಂಪನಿಯ IPOದ ಒಂದು ಮೀನಿಂಗ್ ಕೂಡ ಕೇಳುವಂಥ ಚಾನ್ಸಸ್ ತುಂಬ ಇದೆ ಫ್ರೆಂಡ್ಸ್. ಖಾಸಗಿ ಕಂಪನಿಯು ಮೊದಲ ಬಾರಿಗೆ ಸಾರ್ವಜನಿಕರಿಗೆ ಷೇರುಗಳನ್ನು ಮಾರಾಟ ಮಾಡುವಂಥ ಒಂದು ಪ್ರಕ್ರಿಯೆ. ಹೌದಾ. ಇಂಗ್ಲೀಷಲ್ಲಿ ಏನಂತಾರೆ, ಪ್ರೈವೇಟ್ ಕಂಪನಿ ಆಫರ್ಸ್ ದೇರ್ ಶೇರ್ಸ್ ಟು ದ ಪಬ್ಲಿಕ್ ಫಾರ್ ದ ಫಸ್ಟ್ ಟೈಮ್
ಹೌದಾ, ಅದಕ್ಕೆ ಏನಂತ ಕರೀತಾರೆ IPO ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ನೆಕ್ಸ್ಟ್ ಫೋರ್ತ್ ಕ್ವಶನ್ ಏನಿದೆಪ್ಪ ಅಂತಂದರೆ ವಾಟ್ ಡು ಯು ಮೀನ್ ಬೈ ಲಿಸ್ಟಿಂಗ್ ಆಫ್ ಸೆಕ್ಯೂರಿಟೀಸ್. ಹೌದಾ, ಸೊ ಏನದು ಭದ್ರತೆಗಳ ಪಟ್ಟಿ ಅಂದರೆ ಏನು, ಹೌದಾ, ಅದರ ಅರ್ಥ ಏನಪ್ಪ ಅಂತಂದರೆ ಲಿಸ್ಟಿಂಗ್ ಆಫ್ ಸೆಕ್ಯೂರಿಟೀಸ್ ಈಸ್ ದ process of admitting a company's shares for trading on a recognized stock exchange ಅಂತ ಹೇಳ್ತಾರೆ. ಹೌದಾ, ಅಂದರೆ ಕಂಪನಿಯ ಷೇರುಗಳನ್ನು ಮಾನ್ಯತೆ ಪಡೆದ ಷೇರು ವಿನಿಮಯದಲ್ಲಿ, ಅಂದರೆ ಮಾನ್ಯತೆ ಪಡೆದ ಷೇರು ವಿನಿಮಯಗಳು ಯಾವುವು, BSE ಆಗಿರ್ಬೋದು, NSE ಆಗಿರ್ಬೋದು, ಅಲ್ಲಿ ಖರೀದಿ ಮತ್ತು ಮಾರಾಟ ಮಾಡಲು ದಾಖಲಿಸುವ ಒಂದು ಪ್ರಕ್ರಿಯೆ. ಹೌದಾ, ಅಂದರೆ ಏನಪ್ಪ BSEಯಲ್ಲಿ ಆಗಿರ್ಬೋದು, NSEಯಲ್ಲಿ ಆಗಿರ್ಬೋದು, ನಮ್ಮ ಒಂದು ಕಂಪನಿಯ ಷೇರುಗಳನ್ನು ನಾವೇನು ಮಾಡಬೇಕು, ಅಲ್ಲಿ ಮಾರಾಟ ಮಾಡೋದಕ್ಕೆ, ಖರೀದಿ ಮಾಡೋದಕ್ಕೆ ದಾಖಲೆ ಮಾಡಬೇಕು ಅಂತಂದರೆ, ಅಂದರೆ ದಾಖಲಿಸಬೇಕು ಅಂತಂದರೆ ಆ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ಭದ್ರತೆಗಳ ಪಟ್ಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆನಾ. ಸೊ ನೆಕ್ಸ್ಟ್ ಫಿಫ್ತ್ ಕ್ವಶನ್ ನೋಡ್ಕೊಂಬರೋಣ. ಫಿಫ್ತ್ ಕ್ವಶನ್ ಏನಿದೆಪ್ಪ ಅಂತಂದರೆ ವಾಟ್ ಈಸ್ ಬೋನಸ್ ಇಶ್ಯೂ ಅಂತ ಹೇಳ್ತಾರೆ. ಬೋನಸ್ ಷೇರುಗಳು ಎಂದರೇನು. ಹೌದಾ, ಈ ಬೋನಸ್ ಇಶ್ಯೂ ಆಗಿರ್ಬೋದು, ರೈಟ್ ಇಶ್ಯೂ ಆಗಿರ್ಬೋದು, ತುಂಬ ಕನ್ಫ್ಯೂಷನಲ್ಲಿರುತ್ತೆ. ಸೊ ತುಂಬ ಈಸಿ ಆದಂಥ ಆನ್ಸರ್ಸ್ಗಳು ನೋಡ್ಕೊಳ್ಳೋಣ. ಬೋನಸ್ ಇಶ್ಯೂ ಅಂದರೆ ಈಸ್ ದ ಫ್ರೀ ಇಶ್ಯೂ ಆಫ್ ಅಡಿಷನಲ್ ಶೇರ್ಸ್ ಟು ದ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಫ್ರಮ್ ದ ಕಂಪನೀಸ್ ರಿಸರ್ವ್ಸ್ ಅಂತ ಹೇಳ್ತಾರೆ. ಅಂದರೆ ಕಂಪನಿಯ ಸಂಗ್ರಹಿತ ಲಾಭದಿಂದ ಈಗಿರುವ ಅಂದರೆ ಪ್ರೆಸೆಂಟ್ ಇರುವಂತಹ ಷೇರುದಾರರಿಗೆ, ಆಲ್ರೆಡಿ ಇರುವಂತಹ ಷೇರುದಾರರಿಗೆ ಉಚಿತವಾಗಿ ಹೆಚ್ಚುವರಿ ಷೇರುಗಳನ್ನು ನೀಡುವುದನ್ನು, ಹೌದಾ, ಉಚಿತವಾಗಿ ಹೆಚ್ಚುವರಿ ಷೇರುಗಳನ್ನು ನೀಡುವುದನ್ನು ಬೋನಸ್ ಷೇರುಗಳು ಅಂತ ಹೇಳ್ಬಿಟ್ಟು ಕರೀತಾರೆ. ಹೌದಾ, ಸೊ ಏನಪ್ಪ ಬೋನಸ್ ಶೇರ್ ಅಂತ, ಬೋನಸ್ ಇಶ್ಯೂ ಅಂತ ಹೇಳಿದರೆ ಸೊ ಈಸ್ ದ ಫ್ರೀ ಇಶ್ಯೂ ಆಫ್ ಎಡಿಷನಲ್ ಶೇರ್ಸ್ ಅಂತ ಹೇಳ್ತಾರೆ. ಮತ್ತು ಸೊ ರೈಟ್ ಇಶ್ಯೂ ಅಂತ ಬರುತ್ತಲ್ಲ ಸರ್, ಸೊ ಆ ರೈಟ್ ಇಶ್ಯೂ ಅಂತ ಅಂದರೆ ಏನಪ್ಪ ಅಂತಂದರೆ, ಸೊ ರೈಟ್ ಇಶ್ಯೂ ಅಂದರೆ ಇದನ್ನು ಡಿಸ್ಕೌಂಟೆಡ್ ಪ್ರೈಸಲ್ಲಿ ಕೊಡ್ತಾರೆ. ಹೌದಾ, ಈಗ 200 ಪರ್ ಶೇರ್ ಇತ್ತು, ಅವ್ನು ಆಲ್ರೆಡಿ ಒಂದು 10 ಶೇರ್ನ ತೊಗೊಂಡಿದ್ದಾನೆ 200 ಪರ್ ಶೇರ್ಗೆ ಅಂತ ಹೇಳಿದರೆ ಅವನಿಗೆ 1 ಶೇರ್ ಫ್ರೀ ಆಗಿ ಕೊಡೋದು. ಅಥವಾ 1 ಶೇರ್ ಫ್ರೀ ಆಗಿ ಕೊಟ್ಟರೆ ಅದೇನಾಗುತ್ತೆ, ಬೋನಸ್ ಇಶ್ಯೂ ಆಗುತ್ತೆ. ಅದೇ 1 ಶೇರ್ಗೆ ಅಮೌಂಟ್ ಡಿಸ್ಕೌಂಟೆಡ್ ಪ್ರೈಸಲ್ಲಿ 150 ರುಪೀಸಿಗೆ ಕೊಡುವಂಥದ್ದಕ್ಕೆ ಏನಾಗ್ತದೆ, ಸೊ ರೈಟ್ ಇಶ್ಯೂ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಬೇಡ, ಸೊ ನೀಟಾಗಿ ನೋಡ್ಕೊಂಡಿರಿ. ಓಕೆನಾ. ಸೊ ಅಂದರೆ ನೋಡಿ ಇಲ್ಲಿ ಸೊ ಕೊಟ್ಟಿದ್ದಾರೆ, ನಿಮ್ಮ ಬಳಿ 10 ಷೇರುಗಳಿದ್ದರೆ ಕಂಪನಿ 2 ಉಚಿತ ಷೇರುಗಳನ್ನು ನೀಡಿದರೆ ಅದು ಬೋನಸ್ ಇಶ್ಯೂ ಆಗುತ್ತೆ. ಬಟ್ ಅದೇ ಎರಡು ಷೇರುಗಳನ್ನು ಏನದು ಡಿಸ್ಕೌಂಟೆಡ್ ಪ್ರೈಸಲ್ಲಿ ಕೊಡ್ತು ಅಂದರೆ, ಸೊ ಒರಿಜಿನಲ್ ಮಾರ್ಕೆಟ್ ಪ್ರೈಸ್ಗಿಂತ ನಿಮಗೆ ಕಡಿಮೆ ಕೊಡ್ತು ಅಂದರೆ ಅದು ರೈಟ್ ಇಶ್ಯೂ ಆಗುತ್ತೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸಿಕ್ಸ್ತ್ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ಓಪನ್ ಔಟ್ ಕ್ರೈ ಸಿಸ್ಟಮ್ ಅಂತ ಹೇಳ್ತಾರೆ. ಅಂದರೆ ಮುಕ್ತ ಕೂಗು ವ್ಯವಸ್ಥೆಯ ಅರ್ಥ ಬರೆಯಿರಿ ಅಂತ ಹೇಳ್ತಾರೆ. ಮುಕ್ತ ಕೂಗು ವ್ಯವಸ್ಥೆಯ ಅರ್ಥ ಬರೆಯಿರಿ ಅಂದರೆ ಖರೀದಿದಾರರು ಮತ್ತು ಮಾರಾಟಗಾರರು ಜೋರಾಗಿ ಕೂಗಿ ಹಾಗೂ ಕೈ ಸಂಕೇತಗಳ ಮೂಲಕ, ಹೌದಾ, ಕೈ ಸಂಕೇತಗಳ ಮೂಲಕ ಷೇರುಗಳನ್ನು ಖರೀದಿ ಮತ್ತು ಮಾರಾಟ ಮಾಡುವ ವಿಧಾನವನ್ನು ಮುಕ್ತ ಕೂಗು ವ್ಯವಸ್ಥೆ ಅಂತ ಹೇಳ್ಬಿಟ್ಟು ಕರೀತಾರೆ. ಅಂದರೆ ಖರೀದಿದಾರರಾಗಿರ್ಬೋದು, ಮಾರಾಟಗಾರರಾಗಿರ್ಬೋದು, ಒಂದು ಫಿಸಿಕಲ್ ಪ್ಲೇಸ್, ಒಂದು ಟ್ರೇಡಿಂಗ್ ಫ್ಲೋರ್ ಮೇಲೆ ಹೋಗಿ ಏನು ಮಾಡುವಂಥದ್ದು, ಸೊ ಜೋರಾಗಿ ಕೂಗೋದ್ರ ಮೂಲಕ ಕೈ ಸಂಕೇತ ಮಾಡೋದು, ಬಾಯಿ ಸಂಕೇತ ಮಾಡೋದ್ರ ಮೂಲಕ ಏನು ಮಾಡುವಂಥದ್ದು, ಸೊ ಷೇರುಗಳನ್ನು ಖರೀದಿ ಮತ್ತು ಮಾರಾಟ ಮಾಡುವ ವಿಧಾನ. ಅಂದರೆ ಓಪನ್ ಔಟ್ ಕ್ರೈ ಸಿಸ್ಟಮ್ ಈಸ್ ಅ ಟ್ರೇಡಿಂಗ್ ಮೆಥಡ್ ಇನ್ ವಿಚ್ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ buy and sell securities by shouting and using hand signals on trading floor. ಹೌದಾ, ಮೀನ್ಸ್ ಶೌಟಿಂಗ್ ಆ್ಯಂಡ್ ಯೂಸಿಂಗ್ ಹ್ಯಾಂಡ್ ಸಿಗ್ನಲ್ಸ್ ಅನ್ನುವಂಥದ್ದು ಈ ಒಂದು ಆನ್ಸರ್ನ ಮೇನ್ ಪಾರ್ಟ್. ಹೌದಾ, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಗೋದು ನಾರ್ಮಲ್, ಬಟ್ ಅಲ್ಲಿ ಯಾವ ರೀತಿ ಆಗ್ತಾ ಇದೆ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್, ಶೌಟಿಂಗ್ ಆ್ಯಂಡ್ ಯೂಸಿಂಗ್ ಹ್ಯಾಂಡ್ ಸಿಗ್ನಲ್ಸ್, ಹೌದಾ, ಆನ್ ದ ಟ್ರೇಡಿಂಗ್ ಫ್ಲೋರ್. ಇದಕ್ಕೇನಂತ ಕರಿತೀವಿ ನಾವು, ಓಪನ್ ಔಟ್ ಕ್ರೈ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆನಾ. ಸೊ ನೆಕ್ಸ್ಟ್ ಸೆವೆಂತ್ ಕ್ವಶನ್ ನೋಡೋಣ. ಸೆವೆಂತ್ ಕ್ವಶನ್ ನೋಡ್ಬಿಟ್ಟು ಏನಿದೆಪ್ಪ ಅಂತಂದರೆ, ಸೊ ವಾಟ್ ಈಸ್ ಡೇ ಟ್ರೇಡಿಂಗ್ ಅಂತ ಹೇಳ್ತಾರೆ. ಡೇ ಟ್ರೇಡಿಂಗ್ ಎಂದರೇನು, ಹೌದಾ, ಡೇ ಟ್ರೇಡಿಂಗ್ ಎಂದರೇನು ಅಂತಂದರೆ ನೋಡಿ, ಒಂದೇ ದಿನದಲ್ಲಿ ಷೇರುಗಳನ್ನು ಖರೀದಿ ಮಾಡಿ ಅದೇ ದಿನ ಮಾರಾಟ ಮಾಡೋದನ್ನು. ಅಂದರೆ ಡೇ ಟ್ರೇಡಿಂಗ್ ಮೀನ್ಸ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಶೇರ್ಸ್ ಆನ್ ದ ಸೇಮ್ ಟ್ರೇಡಿಂಗ್ ಡೇ. ಹೌದಾ, ಸೇಮ್ ಟ್ರೇಡಿಂಗ್ ಡೇ ಅಂದರೆ ಟಿ ಡೇದಲ್ಲಿ, ಅಂದರೆ ಟಿ ಅಂದರೆ ಟ್ರೇಡಿಂಗ್ ಡೇ ಅಂತ ಬರ್ತಲ್ಲ, T+1 T+2ದಲ್ಲಿ, ಆ ಥರ ಟಿ ಡೇದಲ್ಲಿ, ಹೌದಾ, ಅದೇ ದಿನದಲ್ಲಿ ಬೆಳಗ್ಗೆ 100 ರೂಪಾಯಿಗೆ ಖರೀದಿಸಿ ಸಂಜೆ ಅದೇ 105 ರೂಪಾಯಿ ಆಯಿತು, 110 ರೂಪಾಯಿ ಆಯಿತು, ಸೊ ಓಕೆ ಮಾರಿಬಿಡೋದು, ಹೌದಾ, ಮಾರಾಟ ಮಾಡೋದು. ಒಂದೇ ದಿನದಲ್ಲಿ ಷೇರುಗಳನ್ನು ಖರೀದಿ ಮಾಡಿ ಅದೇ ದಿನ ಮಾರಾಟ ಮಾಡೋದಕ್ಕೆ ನಮ್ಮನ್ನು ಏನಂತ ಕರಿತೀವಿ, ಸೊ ಡೇ ಟ್ರೇಡಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆನಾ. ಸೊ ನೆಕ್ಸ್ಟ್ 8th ಕ್ವಶನ್ ಅನ್ನು ನೋಡೋಣ. ಸೊ 8th ಕ್ವಶನ್ ಏನಿದೆ, ಸೊ ವಾಟ್ ಡು ಯು ಮೀನ್ ಬೈ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಅಂತ ಹೇಳ್ತಾರೆ. ಷೇರು ಮಾರುಕಟ್ಟೆ ಸೂಚ್ಯಾಂಕಗಳು ಎಂದರೇನು, ಹೌದಾ, ಅಂದರೆ ಷೇರು ಮಾರುಕಟ್ಟೆ ಸೂಚ್ಯಾಂಕಗಳು ಎಂದರೇನು ಅಂದರೆ, ಸೊ ಬಂದ್ಬಿಟ್ಟು ವಾಟ್ ಈಸ್ ದ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಅಂತ ಹೇಳಿ ಕರೀತಾರೆ. ಆ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಮೆಷರ್ಸ್
ಹೌದಾ. ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಮೆಷರ್ಸ್ ದ ಪರ್ಫಾರ್ಮೆನ್ಸ್ ಆಫ್ ಅ ಸೆಲೆಕ್ಟೆಡ್ ಗ್ರೂಪ್ ಆಫ್ ಶೇರ್ಸ್ ಆರ್ ಸೆಲೆಕ್ಟೆಡ್ ಗ್ರೂಪ್ ಆಫ್ ಕಂಪನೀಸ್. ಹೌದಾ. ಈ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ಗಳಂತಂದರೆ ಯಾವ ಬರ್ತದೆ, ಒಂದು ಬರೋದು BSE ಆಗಿರ್ಬೋದು, ಇನ್ನೊಂದು ಬರುತ್ತೆ ಯಾವುದು, ಸೊ NSE ಅನ್ನುವಂಥದ್ದು ಬರುತ್ತೆ. ಹೌದಾ. ಸೊ NSE ಎರಡು ಸ್ಟಾಕ್ ಮಾರ್ಕೆಟ್ ಇದರ ಇಂಡೆಕ್ಸ್ಗಳು, ಒಂದದ್ದು ಬಂದ್ಬಿಟ್ಟು ಸೆನ್ಸೆಕ್ಸ್ ಅಂತ ಬರುತ್ತೆ, ಇನ್ನೊಂದ್ರದ್ದು ಬಂದ್ಬಿಟ್ಟು ಸೊ ನಿಫ್ಟಿ ಅಂತ ಹೇಳ್ಬಿಟ್ಟು ಬರುತ್ತಲ್ವ. ಸೊ ಆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಏನು ಮಾಡುತ್ತೆ, ಸೊ ಒಂದು ಟಾಪ್ 30 ಕಂಪನಿಗಳನ್ನ ತೋರಿಸಿದ್ರು ಅಂತಂದರೆ, ಸೊ ಇದು ಬಂದುಬಿಟ್ಟು ಟಾಪ್ 50 ಕಂಪನಿಗಳನ್ನ ತೋರಿಸುತ್ತೆ. ಹೌದಲ್ಲ. ಸೊ ಟಾಪ್ 30 ಕಂಪನಿಗಳನ್ನ ಅದು ತೋರಿಸಿದ್ರೆ ಟಾಪ್ 50 ಕಂಪನಿಗಳನ್ನ ಇದು ತೋರಿಸುತ್ತೆ. ಈ ರೀತಿ ಸೆಲೆಕ್ಟೆಡ್ ಗ್ರೂಪ್ಸ್ ಆಫ್ ಶೇರ್ಸ್ ಆಗಿರ್ಬೋದು, ಸೆಲೆಕ್ಟೆಡ್ ಗ್ರೂಪ್ ಆಫ್ ಕಂಪನೀಸ್ಗಳ ಬಗ್ಗೆ ಒಂದು ಪರ್ಫಾರ್ಮೆನ್ಸನ್ನು ಮೆಷರ್ ಮಾಡಿ ತೋರಿಸುವಂಥದ್ದಕ್ಕೆ ಏನಂತೀವಿ ನಾವು, ಸೊ ಷೇರು ಮಾರುಕಟ್ಟೆ ಸೂಚ್ಯಂಕ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದರೆ ಆಯ್ದ ಕೆಲವು ಷೇರುಗಳ ಕಾರ್ಯಕ್ಷಮತೆಯನ್ನು ಅಥವಾ ಆಯ್ದ ಕೆಲವು ಕಂಪನಿಗಳ ಕಾರ್ಯಕ್ಷಮತೆಯನ್ನು ತೋರಿಸುವಂತಹ ಸೂಚಕವನ್ನು ಹೌದಾ, ತೋರಿಸುವ ಸೂಚಕವನ್ನು ನಾವೇನಂತ ಕರಿತೀವಿ, ಸೊ ಷೇರು ಮಾರುಕಟ್ಟೆಯ ಸೂಚ್ಯಂಕ ಅಂತ ಹೇಳ್ಬಿಟ್ಟು ಕರಿತೀವಿ. ಫಾರ್ ಎಕ್ಸಾಂಪಲ್ ಸೆನ್ಸೆಕ್ಸ್ ಆಗಿರ್ಬೋದು ಅಥವಾ ನಿಫ್ಟಿ ಆಗಿರ್ಬೋದು. ಹೌದಾ. ಸೊ ಮೇಲ್ಗಡೆ ಸೆನ್ಸೆಕ್ಸ್ ಬಂತು. ಹೌದು. ಹಾಗಿದ್ದಾಗ 9ನೇದು ಬಂದು ಸೆನ್ಸೆಕ್ಸ್ ಅಂದ್ರೆ ಏನು, ಗಿವ್ ದ ಮೀನಿಂಗ್ ಆಫ್ ಸೆನ್ಸೆಕ್ಸ್. ಹೌದಾ. ಸೆನ್ಸೆಕ್ಸ್ನ ಅರ್ಥ ಏನು ಬರೀರಿ ಅಂತ ಹೇಳಿದರೆ, ಸೊ ಸೆನ್ಸೆಕ್ಸ್ ಈಸ್ ದ ಬೆಂಚ್ ಮಾರ್ಕ್ ಇಂಡೆಕ್ಸ್ ಆಫ್ BSE ಅಂತ ಹೇಳ್ತಾರೆ. ಹೌದಾ. ಇದು BSEಯ ಒಂದು ಇಂಡೆಕ್ಸ್ ಅಂತ ಹೇಳ್ಬೋದು. ಅಂದರೆ BSEಯಲ್ಲಿ ಬರುವಂಥ ಇಟ್ ಕನ್ಸಿಸ್ಟ್ ಆಫ್ 30 ಲೀಡಿಂಗ್ ಕಂಪನೀಸ್ ಆನ್ ದ BSEಯಲ್ಲಿರುವಂಥ 30 ಬೆಂಚ್ ಮಾರ್ಕ್ ಏನದು ಲೀಡಿಂಗ್ ಕಂಪನಿಗಳ ಬಗ್ಗೆ ಒಂದು ಇನ್ಫಾರ್ಮೇಷನನ್ನು ಕೊಡುತ್ತೆ, ಇಂಡೆಕ್ಸನ್ನು ತೋರಿಸುತ್ತೆ. ಸೆನ್ಸೆಕ್ಸ್ ಅನ್ನುವಂಥದ್ದು ಏನು BSEಯ ಪ್ರಮುಖ ಸೂಚ್ಯಂಕವಾಗಿದೆ. ಇದು 30 ಪ್ರಮುಖ ಕಂಪನಿಗಳ ಷೇರುಗಳನ್ನು ಒಳಗೊಂಡಿರುತ್ತದೆ ಅಂತ ಹೇಳ್ತಾರೆ. ಹೌದಾ. ಸೊ ನೆಕ್ಸ್ಟ್ ನೋಡೋಣ. ಸೊ 10th ಕ್ವಶನ್ ಅಂಡ್ 2 ಮಾರ್ಕ್ಸಲ್ಲಿ ಲಾಸ್ಟ್ ಕ್ವಶನ್, ವಾಟ್ ಈಸ್ ರಿಸ್ಕ್ ಮ್ಯಾನೇಜ್ಮೆಂಟ್. ಸೊ ಅಪಾಯ ನಿರ್ವಹಣೆ ಎಂದರೇನು ಅಂತ ಹೇಳ್ತಾರೆ. ಸೊ ಅಪಾಯ ನಿರ್ವಹಣೆ ಅಂದರೆ ಹಣಕಾಸಿನ, ಅಂದರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಈಸ್ ದ ಪ್ರೊಸೆಸ್ ಆಫ್ ಐಡೆಂಟಿಫೈಯಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಫೈನಾನ್ಷಿಯಲ್ ರಿಸ್ಕ್ ಟು ರಿಡ್ಯೂಸ್ ಲಾಸಸ್. ಹೌದಾ. ಟು ಅವಾಯ್ಡ್ ದ ಲಾಸಸ್, ಐಡೆಂಟಿಫೈಯಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ದ ಫೈನಾನ್ಷಿಯಲ್ ರಿಸ್ಕ್ ಈಸ್ ಕಾಲ್ಡ್ ಆಸ್ ರಿಸ್ಕ್ ಮ್ಯಾನೇಜ್ಮೆಂಟ್. ಅಂದರೆ ಹಣಕಾಸಿನ ಅಪಾಯಗಳನ್ನು ಗುರುತಿಸಿ ಅವುಗಳನ್ನು ನಿಯಂತ್ರಿಸುವುದರ ಮೂಲಕ ನಷ್ಟವನ್ನು ಕಡಿಮೆ ಮಾಡುವ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ಅಪಾಯ ನಿರ್ವಹಣೆ ಅಂತ ಹೇಳಿಬಿಟ್ಟು ಕರಿತೀವಿ. ಅಂದರೆ ಹೂಡಿಕೆಯನ್ನು ಒಂದೇ ಕಂಪನಿಯಲ್ಲಿ ಮಾಡದೆ ಹಲವು ಕಂಪನಿಗಳಲ್ಲಿ ಹಂಚಿಕೆ ಮಾಡಿ ಹೂಡಿಕೆ ಮಾಡಿದರೆ ಅದು ಅಪಾಯ ಕಡಿಮೆ ಆಗುತ್ತದೆ. ಹೌದಾ. ಸೊ ಹೂಡಿಕೆಯನ್ನು ಒಂದೇ ಕಂಪನಿ ಮೇಲೆ ಮಾಡೋದಕ್ಕಿಂತ ನಾವೇನು ಮಾಡೋದು, ಹಲವು ಕಂಪನಿಗಳಲ್ಲಿ ಹಂಚಿಕೆ ಮಾಡೋದು. ಹೌದಾ. ನಮ್ಮ ಹತ್ರ ಒಂದು 10,000 ಇದೆ ಅಂದರೆ 5,000 ಒಂದು ಕಂಪನಿ, ಇನ್ನೊಂದು ಕಂಪ್ನಿ ಮೇಲೆ 5,000 ಹಾಕಿದೆ. ಒಂದು ಕಂಪ್ನಿಯಲ್ಲಿ ಲಾಸ್ ಆಗ್ತಾ ಇದೆ ಅಂತ ಅಂದ್ರೂ ಕೂಡ ಏನು ಮಾಡುವಂಥದ್ದು, ಅದನ್ನು ಐಡೆಂಟಿಫೈ ಮಾಡಿ ಅಲ್ಲಿ ಸಡನ್ನಾಗಿ ಸೊ ಏನಾದರೂ ಚೇಂಜಸ್ ಮಾಡುವಂಥದ್ದು. ಬಟ್ ನಮಗೆ ಇನ್ನೊಂದು ಕಂಪ್ನಿ ಪ್ರಾಫಿಟನ್ನು ಕೊಡ್ತಾ ಇರುತ್ತಲ್ಲ ಒಂದು ಕಡೆ, ಆ ರೀತಿ. ಹೌದಲ್ಲ. ಸೊ ಈ ರೀತಿ ನಡೆಯುವಂಥದ್ದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೆಕ್ಷನ್ B ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಸೆಕ್ಷನ್ B ಅಲ್ಲಿ ಏನು ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಸೆಕ್ಷನ್ B ದಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ಗಳು ಬರ್ತವೆ. ಸೊ 5 ಮಾರ್ಕ್ಸ್ ಕ್ವಶನ್ಸ್ಗಳು, ಪ್ರತಿ 5 ಮಾರ್ಕ್ಸ್ ಕ್ವಶನ್ಗಳು ಕೂಡ ಏನು ಹೇಳ್ತಾವಪ್ಪ ಅಂತಂದರೆ, ಸೊ ಪ್ರತಿ 5 ಮಾರ್ಕ್ಸ್ ಕ್ವಶನ್ಗಳಲ್ಲಿ ಕೂಡ ಒಂದೊಂದು ಚಾಪ್ಟರ್ ಅಂತ ತೊಗೊಂಡಿರ್ತಾರೆ. 3 ಕ್ವಶನ್ಸನ್ನು ನಾವು ಆನ್ಸರ್ ಮಾಡಬೇಕು. ಇಲ್ಲಿ ನಮಗೆ 2 ಆಪ್ಷನ್ ಸಿಗುತ್ತೆ ಅಂತ ಹೇಳಿದೆ ನಾನು. ಸೊ 11th ಕ್ವಶನ್ ಬಂದ್ಬಿಟ್ಟು ಎಕ್ಸ್ಪ್ಲೇನ್ ದ ಆಬ್ಜೆಕ್ಟಿವ್ಸ್ ಆಫ್ ಸೆಬಿ ಅಂತ ಹೇಳ್ತಾರೆ. ಹೌದಾ. ಆಬ್ಜೆಕ್ಟಿವ್ಸ್ ಆಫ್ ಸೆಬಿ ಏನಿದೆಯಪ್ಪ ಅಂದರೆ, ಸೆಬಿಯ ಉದ್ದೇಶಗಳು ಏನು. ಸೆಬಿ ಅಂದರೆ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದ ಒಂದು ಉದ್ದೇಶ ಅಂದರೆ ಈಸ್ ದ ರೆಗ್ಯುಲೇಟರ್ ಆಫ್ ಇಂಡಿಯನ್ ಸೆಕ್ಯೂರಿಟೀಸ್ ಮಾರ್ಕೆಟ್. ಇಟ್ಸ್ ಮೇನ್ ಆಬ್ಜೆಕ್ಟಿವ್ಸ್ ಆರ್ ಟು ಪ್ರೊಟೆಕ್ಟ್ ಇಂಟ್ರೆಸ್ಟ್ ಆಫ್ ಇನ್ವೆಸ್ಟರ್. ಹೌದಾ. ಒಂದು ಹೂಡಿಕೆದಾರರ ಹಿತಾಸಕ್ತಿಯನ್ನು ರಕ್ಷಿಸುವುದು. ಸೊ ಟು ರೆಗ್ಯುಲೇಟ್ ದ ಸೆಕ್ಯೂರಿಟೀಸ್ ಮಾರ್ಕೆಟ್. ಹೌದು. ಷೇರು ಮಾರುಕಟ್ಟೆಗಳನ್ನು ನಿಯಂತ್ರಿಸುವುದು. ಸೊ ಟು ಪ್ರೊಮೋಟ್ ಡೆವಲಪ್ಮೆಂಟ್ ಆಫ್ ದ ಸ್ಟಾಕ್ ಮಾರ್ಕೆಟ್, ಅಂದರೆ ಷೇರು ಮಾರುಕಟ್ಟೆಯ ಒಂದು ಅಭಿವೃದ್ಧಿಗೋಸ್ಕರ ಸಹಾಯ ಮಾಡುವಂಥದ್ದು ಯಾವುದು ಮಾಡುತ್ತೆ, ಸೆಬಿ ಮಾಡುತ್ತೆ. ಟು ಪ್ರಿವೆಂಟ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಆ್ಯಂಡ್ ಇನ್ಸೈಡರ್ ಟ್ರೇಡಿಂಗ್. ಹೌದಾ. ಇನ್ಸೈಡರ್ ಟ್ರೇಡಿಂಗ್ ಆಗುವಂಥದ್ದು ಮತ್ತು ಮೋಸದ ವ್ಯವಹಾರಗಳನ್ನು ತಡೆಯುವ ಒಂದು ಕೆಲಸನ ಯಾವ್ದು ಮಾಡುತ್ತೆ, ಸೆಬಿ ಮಾಡುತ್ತೆ. ಟು ಎನ್ಶ್ಯೂರ್ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಫೇರ್ನೆಸ್ ಇನ್ ದ ಮಾರ್ಕೆಟ್. ಹೌದಾ. ಮಾರುಕಟ್ಟೆಯಲ್ಲಿ ಪಾರದರ್ಶಕತೆ ಮತ್ತು ನ್ಯಾಯಸಮ್ಮತ ವ್ಯವಹಾರವನ್ನು ಕಾಪಾಡುವುದು ಯಾವ್ದು ಮಾಡುತ್ತೆ, ಸೊ ಸೆಬಿ ಮಾಡುತ್ತೆ. ಇಷ್ಟು ಕೆಲಸಗಳನ್ನ ಸೆಬಿ ಮಾಡುತ್ತೆ. ಸೊ 5 ಮಾರ್ಕ್ಸ್ಗೆ ನಾನು ಜಸ್ಟ್ ಪಾಯಿಂಟ್ಸ್ ಕೊಟ್ಟಿದ್ದೀನಿ. ನೀವು ಕೂಡ ಪಾಯಿಂಟ್ಸ್ ಬರೆಯೋ ಅವಶ್ಯಕತೆ ಇಲ್ಲ. ಸೊ ನೀವು ಪಾಯಿಂಟ್ಸನ್ನು ಲಿಸ್ಟ್ ಮಾಡಿ ಪ್ಲಸ್ ಒಂದೊಂದು ಪಾಯಿಂಟ್ಸ್ಗಳನ್ನ ಕೂಡ ತಗೊಂಡು ಅದರ ಯಾವ ರೀತಿ ಒಂದು ವರ್ಕ್ ನಡೆಸ್ಕೊಡುತ್ತೆ ಅಂತ ಹೇಳ್ಬಿಟ್ಟು ಸೊ ಎಕ್ಸ್ಪ್ಲೇನನ್ನು ಕೂಡ ಮಾಡಬೇಕು. ಹೌದಾ. ಸೊ 12th ಕ್ವಶನ್ ಬಂದ್ಬಿಟ್ಟು ಏನಿದೆ, ಸೊ ಮತ್ತೇನು ಕ್ವಶನ್ ಪೇಪರಲ್ಲಿ ನೋಡೋಣ. ಸೊ ಎಕ್ಸ್ಪ್ಲೇನ್ ದ ಲಿಸ್ಟಿಂಗ್ ಪ್ರೊಸೀಜರ್ ಅಂತ ಹೇಳ್ತಾರೆ. ಅಂದರೆ ಯಾದೀಕರಣದ ಕಾರ್ಯವಿಧಾನವನ್ನು ವಿವರಿಸಿರಿ ಅಂತ ಹೇಳ್ತಾರೆ. ಅಂದರೆ ಪಟ್ಟೀಕರಣ ಅಥವಾ ಯಾದೀಕರಣದ ಕಾರ್ಯವಿಧಾನವನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಲಿಸ್ಟಿಂಗ್ ಪ್ರೊಸೀಜರ್. ಸೊ ಇಂಗ್ಲೀಷಲ್ಲಿ ಏನಪ್ಪ ಅಂದರೆ ದ ಕಂಪನಿ ಪ್ರಿಪೇರ್ ದ ಪ್ರಾಸ್ಪೆಕ್ಟಸ್. ಹೌದಾ. ಅಂದರೆ
ಕಂಪನಿ ಏನು ಮಾಡಬೇಕು, ತನ್ನ ಒಂದು ಪ್ರಾಸ್ಪೆಕ್ಟಸ್ ಅಂದರೆ ತನ್ನ ಒಂದು ಇಯರ್ನ ಹಿಂದಿನ ಒಂದು ಫೈನಾನ್ಷಿಯಲ್ ಡೀಟೇಲ್ಸ್ ಆಗಿರ್ಬೋದು, ಒಂದು ಎಲ್ಲ ರೀತಿಯಾದಂಥ ಡೀಟೇಲ್ಸ್ಗಳನ್ನ ಒಳಗೊಂಡಿರುವಂಥ ಒಂದು ಸರ್ಟಿಫಿಕೇಟನ್ನು ಪ್ರಾಸ್ಪೆಕ್ಟಸ್ ಅಂತ ಹೇಳ್ಬಿಟ್ಟು ಕರೀತಾರಲ್ಲ, ಆ ಒಂದು ಪ್ರಾಸ್ಪೆಕ್ಟಸನ್ನು ಏನು ಮಾಡಬೇಕು, ಸೊ ತಯಾರಿಸಿ ಇಟ್ಕೊಂಡಿರಬೇಕು. ಸೊ ನೆಕ್ಸ್ಟ್ ಏನು ಮಾಡಬೇಕು, ದ ಕಂಪನಿ, ಹೌದಲ್ವ. ಸೊ ದ ಕಂಪನಿ ಏನು ಮಾಡಬೇಕು, ದ ಕಂಪನಿ ಸಬ್ಮಿಟ್ಸ್ ಆ್ಯನ್ ಅಪ್ಲಿಕೇಶನ್ ಟು ದ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳ್ತಾರೆ. ಅಂದರೆ ಷೇರು ವಿನಿಮಯ ಒಂದು ಕೇಂದ್ರಕ್ಕೆ ಕಂಪನಿ ಏನು ಮಾಡಬೇಕು, ಒಂದು ಅರ್ಜಿಯನ್ನು ಸಲ್ಲಿಸಬೇಕು. ಹೌದಾ. ದ ಸ್ಟಾಕ್ ಎಕ್ಸ್ಚೇಂಜ್ ವೆರಿಫೈಸ್ ದ ಡಾಕ್ಯುಮೆಂಟ್ಸ್ ಅಂತ ಹೇಳ್ತಾರೆ. ಅಂದರೆ ಸ್ಟಾಕ್ ಎಕ್ಸ್ಚೇಂಜ್ ಅಗತ್ಯ ದಾಖಲೆಗಳನ್ನು ಏನು ಮಾಡ್ತದೆ, ಪರಿಶೀಲಿಸಲಾಗುತ್ತದೆ. ದ ಕಂಪಲ್ಸರಿ ಸ್ಯಾಟಿಸ್ಫೈಸ್ ಆಲ್ ಸೆಬಿ ಆ್ಯಂಡ್ ಸ್ಟಾಕ್ ಎಕ್ಸ್ಚೇಂಜ್ ರಿಕ್ವೈರ್ಮೆಂಟ್. ಅಂದರೆ ಸೆಬಿ ಮತ್ತು ಷೇರು ವಿನಿಮಯದ ನಿಯಮಗಳನ್ನು ಪಾಲಿಸಲಾಗುತ್ತದೆ. ಆ ಟೈಮಲ್ಲಿ ಪಾಲಿಸಲಾಗಿತ್ತು ಅಂತಂದರೆ ದ ಪಟ್ಟೀಕರಣಕ್ಕೆ ಅನುಮೋದನೆ ಮಾಡೋದು ಸ್ಟಾಕ್ ಎಕ್ಸ್ಚೇಂಜ್ ಮಾಡುತ್ತೆ, ಅಪ್ರೂವ್ ಮಾಡುತ್ತೆ ಲಿಸ್ಟಿಂಗ್ ಮಾಡೋದಕ್ಕೋಸ್ಕರ. ದ ಕಂಪನೀಸ್ ಶೇರ್ ಸ್ಟಾರ್ಟ್ ಟ್ರೇಡಿಂಗ್ ಇನ್ ದ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳ್ತಾರೆ. ಅಂದರೆ ನಂತರ ಕಂಪನಿಯ ಶೇರುಗಳು ಖರೀದಿ ಮತ್ತು ಮಾರಾಟ ಪ್ರಾರಂಭವಾಗುತ್ತದೆ. ಹೌದಾ. ಸೊ ನೆಕ್ಸ್ಟ್ 13th ಕ್ವಶನ್ ನೋಡೋಣ. ಸೊ ವಿಡಿಯೋ ತುಂಬ ಲಾಂಗ್ ಆಗ್ತಿತ್ತು. ಸೊ ಇನ್ಮೇಲೆ ಇಲ್ಲೇ ಕ್ವಶನ್ ಓದಿ ಇಲ್ಲೇ ಆನ್ಸರ್ಗಳನ್ನ ನೋಡ್ತೀನಿ. ಸೊ ಏನಪ್ಪ, ಕ್ವಶನ್ ಪೇಪರ್ ಆಲ್ರೆಡಿ ನಾನು ತೋರಿಸಿದ್ದೀನಲ್ಲ, ಹಾಗಾಗಿ. ಸೊ 13th ಕ್ವಶನ್ ಬಂದ್ಬಿಟ್ಟು ಷೇರು ಮಾರುಕಟ್ಟೆ ಸೂಚ್ಯಂಕಗಳ ಮಹತ್ವವನ್ನು ವಿವರಿಸಿ ಅಂತ ಹೇಳ್ಬೋದು. ಸೊ ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಇಂಡೈಸಸ್. ಅಂದರೆ ಸೊ ಆ ಸ್ಟಾಕ್ ಮಾರ್ಕೆಟ್ ಇಂಡೈಸಸ್ ಏನು, ಸೊ 5 ಪಾಯಿಂಟ್ಸ್ಗಳಿದ್ದಾವೆ. 5 ಮಾರ್ಕ್ಸ್ಗೆ 5 ಪಾಯಿಂಟ್ಸ್ಗಳು. ಈ 5 ಪಾಯಿಂಟ್ಸ್ಗಳನ್ನು ಕೂಡ ಸೊ ನೀಟಾಗಿ ಲಿಸ್ಟ್ ಮಾಡಿ ನೀವೇನು ಮಾಡಬೇಕು, ಸೊ ಅದನ್ನು ಬರಿಬೇಕು ಅನ್ನೋಂಥದ್ದು. ಅಂದರೆ ನೋಡಿ, ಇದರಲ್ಲಿ ಸೊ ದೇ ಶೋ ದ ಓವರ್ ಆಲ್ ಮಾರ್ಕೆಟ್ ಪರ್ಫಾರ್ಮೆನ್ಸ್, ದೇ ಹೆಲ್ಪ್ ಇನ್ವೆಸ್ಟರ್ಸ್ ಅಂಡರ್ಸ್ಟ್ಯಾಂಡ್ ಮಾರ್ಕೆಟ್ ಟ್ರೆಂಡ್ಸ್ ಆಗಿರ್ಬೋದು. ದೇ ಆ್ಯಕ್ಟ್ ಆಸ್ ಅ ಬೆಂಚ್ ಮಾರ್ಕ್ ಫಾರ್ ಕಂಪೇರಿಂಗ್ ಇನ್ವೆಸ್ಟ್ಮೆಂಟ್ ಪರ್ಫಾರ್ಮೆನ್ಸ್. ಹೌದಾ. ದೇ ಹೆಲ್ಪ್ ಇನ್ ಮೇಕಿಂಗ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್. ದೇ ಇಂಡಿಕೇಟ್ ದ ಕಂಡೀಷನ್ ಆಫ್ ದ ಎಕಾನಮಿ. ಅದು ಅಂದರೆ ಷೇರು ಮಾರುಕಟ್ಟೆಯ ಒಟ್ಟಾರೆ ಸ್ಥಿತಿಯನ್ನು ಹೇಳ್ಕೊಡ್ತವೆ. ಸೊ ಮಾರುಕಟ್ಟೆ ಏರಿಳಿತವನ್ನು ತಿಳಿಯಲು ಸಹಾಯ ಮಾಡುತ್ತೆ. ಹೂಡಿಕೆ ಸಾಧನೆಯನ್ನು ಹೋಲಿಕೆ ಮಾಡಲು ಸಹಾಯ ಮಾಡ್ತವೆ. ಹೂಡಿಕೆ ನಿರ್ಧಾರ ತೆಗೆದುಕೊಳ್ಳೋಕೆ ಸಹಾಯ ಮಾಡುತ್ತೆ. ಸೊ ದೇಶದ ಆರ್ಥಿಕ ಸ್ಥಿತಿಯ ಬಗ್ಗೆ ಒಂದು ಮಾಹಿತಿಯನ್ನು ನೀಡುತ್ತೆ. ಹೌದಲ್ಲ. ಸೊ ಫಾರ್ ಎಕ್ಸಾಂಪಲ್ ಬಂದುಬಿಟ್ಟು ಸೆನ್ಸೆಕ್ಸ್ ಆಗಿರ್ಬೋದು, ನಿಫ್ಟಿ ಆಗಿರ್ಬೋದು, ಏರಿದರೆ ಮಾರುಕಟ್ಟೆ ಉತ್ತಮವಾಗಿದೆ ಅಂತ ತಿಳಿಬೋದು. ಸೊ ಇಳಿದ್ರೆ ಮತ್ತು ಮಾರುಕಟ್ಟೆ ಯಾವ ಒಂದು ಸ್ಥಿತಿಯಲ್ಲಿದೆ ಅಂತ ಹೇಳ್ಬಿಟ್ಟು ನಾವು ತಿಳಿಬೋದು ಫ್ರೆಂಡ್ಸ್. ಓಕೆನಾ. ಸೊ ನೆಕ್ಸ್ಟ್ ಷೇರು ಮಾರುಕಟ್ಟೆಯಲ್ಲಿ ಸರ್ಕ್ಯೂಟ್ ಬ್ರೇಕರ್ನ ಉಪಯೋಗಗಳನ್ನು ವಿವರಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದರೆ ಷೇರು ಮಾರುಕಟ್ಟೆಯ ಒಂದು ಬೆನಿಫಿಟ್ಸ್ ಆಫ್ ಸರ್ಕ್ಯೂಟ್ ಬ್ರೇಕರ್. ಅದು ಸ್ಟಾಕ್ ಮಾರ್ಕೆಟಲ್ಲಿ ಸರ್ಕ್ಯೂಟ್ ಬ್ರೇಕರ್ನ ಹಾಕಿರೋದ್ರಿಂದ ಆಗ್ತಾ ಇರುವಂತಹ ಬೆನಿಫಿಟ್ಗಳು ಏನಿದ್ದಾವೆ ಅಂತ ಹೇಳ್ಬಿಟ್ಟು ನಾವೇನು ಮಾಡಬೇಕು, ಸೊ ತಿಳಿಸ್ಬೇಕು ಅಂತ ಹೇಳಿದ್ದಾರೆ ಅವರು. ಸೊ 14th ಕ್ವಶನ್ ಇದಿದೆ. ಸೊ ಏನಿದೆ, ಕಂಟ್ರೋಲ್ ಸಡನ್ ಮಾರ್ಕೆಟ್ ಫ್ಲಕ್ಚುಯೇಷನ್. ಹೌದಾ. ಮಾರುಕಟ್ಟೆಯ ಅತಿಯಾದ ಏರಿಳಿತವನ್ನು ನಿಯಂತ್ರಣೆ ಮಾಡ್ತದೆ. ಸೊ ಪ್ರಿವೆಂಟ್ ಪ್ಯಾನಿಕ್ ಬೈಯಿಂಗ್ ಆ್ಯಂಡ್ ಪ್ಯಾನಿಕ್ ಸೆಲ್ಲಿಂಗ್. ಆತಂಕದಿಂದ ಖರೀದಿ ಮತ್ತು ಆತಂಕದಿಂದ ಮಾರಾಟ ಮಾಡುವುದನ್ನು ತಡೆಯುತ್ತದೆ. ಹೌದಾ. ಗಿವ್ಸ್ ಇನ್ವೆಸ್ಟರ್ಸ್ ಟೈಮ್ ಟು ಮೇಕ್ ಪ್ರಾಪರ್ ಡಿಸಿಷನ್ಸ್. ಹೌದಾ. ಇದೇನು ಮಾಡುತ್ತಪ್ಪ ಅಂದರೆ ಹೂಡಿಕೆದಾರರಿಗೆ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೋಸ್ಕರ ಏನು ಮಾಡುತ್ತೆ, ಸೊ ಸಮಯ ನೀಡುತ್ತೆ ಮತ್ತು ಸಹಾಯವನ್ನು ಕೂಡ ಮಾಡುತ್ತೆ. ಸೊ ಮೇಂಟೈನ್ಸ್ ಮಾರ್ಕೆಟ್ ಸ್ಟೆಬಿಲಿಟಿ. ಹೌದಾ. ಸೊ ಮೇಂಟೈನ್ಸ್ ಮಾರ್ಕೆಟ್ ಸ್ಟೆಬಿಲಿಟಿ, ಮಾರುಕಟ್ಟೆಯ ಸ್ಥಿರತೆಯನ್ನು ಕಾಪಾಡೋಕೆ ಏನು ಮಾಡುತ್ತೆ, ಇದು ಹೆಲ್ಪ್ ಮಾಡುತ್ತೆ. ಹೌದಾ. ಹೆಚ್ಚಿನ ನಷ್ಟದಿಂದ ಹೂಡಿಕೆದಾರರನ್ನು ರಕ್ಷಿಸುತ್ತದೆ. ಅಂದರೆ ಪ್ರೊಟೆಕ್ಟ್ ಇನ್ವೆಸ್ಟರ್ಸ್ ಫ್ರಮ್ ಹೆವಿ ಲಾಸಸ್. ಅಂದರೆ ಹೆಚ್ಚಿಗೆ ನಷ್ಟ ಆಗ್ತಾ ಇದೆ ನಿಮಗೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಅನ್ನೋ ಟೈಮಲ್ಲಿ ಏನು ಮಾಡುತ್ತೆ, ಸೊ ಅದನ್ನು ಹೂಡಿಕೆದಾರನ ರಕ್ಷಣೆ ಮಾಡುವಂಥ ಕೆಲಸ ಇದು ಮಾಡುತ್ತೆ. ಹೌದಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ಈಗ ಸೆಕ್ಷನ್ ಸಿ ಅನ್ನು ನೋಡ್ಕೊಂಬರೋಣ. ಸೊ ಇದರಲ್ಲಿ ಒಂದು ಶಾರ್ಟ್ ಸೆಲ್ಲಿಂಗ್ ಪ್ರಾಬ್ಲಮ್ ಇದೆ. ನಾನು ಆಲ್ರೆಡಿ ಶಾರ್ಟ್ ಸೆಲ್ಲಿಂಗ್ ಪ್ರಾಬ್ಲಮಿಂದ ಒಂದು ವಿಡಿಯೋನ ಈಗ ಅಪ್ಲೋಡ್ ಮಾಡಿರ್ತೀನಿ ಅಥವಾ ಅಪ್ಲೋಡ್ ಮಾಡ್ತೀನಿ. ಅಂದರೆ ಅಪ್ಲೋಡ್ ಆಗಿದೆ ಅನ್ಕೊತೀನಿ. ಆ ಒಂದು ವಿಡಿಯೋನ ನೀವು ನೀಟಾಗಿ ನೋಡ್ಕೊಂಡ್ರಿ ಅಂತಂದರೆ ಈ ಪ್ರಾಬ್ಲಮನ್ನು ನೀವೇ ಸಾಲ್ವ್ ಮಾಡ್ಕೊಳ್ಳಿ. ಸೊ ಅದು ಯಾಕಂದರೆ ನಿಮಗೂ ಕೂಡ ಪ್ರಾಬ್ಲಮಿಗೆ ಅಂದರೆ ಏನದು, ಸೊ ಪ್ರಾಕ್ಟೀಸಿಗೆ ಯಾವುದಾದ್ರು ಒಂದು ಪ್ರಶ್ನೆ ಬೇಕಾಗಿರುತ್ತಲ್ಲ, ಸೊ ಈ ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡಿ. ನಿಮ್ಗೇನಾದರೂ ಡೌಟ್ ಇತ್ತು ಅಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ ಇನ್ ವಾಟ್ಸಪ್ ಎಟ್ ಎನಿ ಟೈಮ್. ಯಾವುದಾದ್ರೂ ಒಂದು ಪ್ರಾಬ್ಲಮ್ ಕಳಿಸಿ. ನೀವು ಸರ್ ಇದಕ್ಕೆ ಆನ್ಸರ್ ಬೇಕು ಅಂತ ಹಾಕಿದರೆ ವಿತಿನ್ 5 ಮಿನಿಟ್ಸ್ ಅಥವಾ ವಿತಿನ್ 10 to 15 ಮಿನಿಟ್ಸಲ್ಲಿ ನಾನು ಏನು ಮಾಡ್ತೀನಿ, ಸ್ವಲ್ಪ ಟೈಮ್ ತೊಗೊಂಡು ಸಾಲ್ವ್ ಮಾಡಿ ಅದನ್ನು ಸೊ ಈಸಿ ಆದಷ್ಟು ಬೇಗ ನಿಮಗೆ ವಾಪಸ್ ರೆಸ್ಪಾಂಡನ್ನು ಮಾಡ್ತೀನಿ ಫ್ರೆಂಡ್ಸ್. ಸೊ ಸೆಕ್ಷನ್ ಸಿದಲ್ಲಿ ಕೂಡ 5 ಕ್ವಶನ್ಸ್ ಕೊಟ್ಟಿರ್ತಾರೆ. 3 ಕ್ವಶನ್ ಆನ್ಸರ್ ಮಾಡಬೇಕು. ಸೊ ಅದರಲ್ಲಿ ನಮಗೆ 2 ಆಪ್ಷನಲ್ಲಿ ಸಿಗುತ್ತೆ. ಹೌದಾ. ಅದರಲ್ಲಿ ಬಂದುಬಿಟ್ಟು 16th ಕ್ವಶನ್ ಏನಿದೆ, ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್. ಅಂದರೆ ಬಂಡವಾಳ ಮಾರುಕಟ್ಟೆಯ ಲಕ್ಷಣಗಳು ಹಾಗೂ ಕಾರ್ಯಗಳನ್ನು ವಿವರಿಸಿ ಅಂತ ಹೇಳ್ತಾರೆ. ಸೊ ನೋಡೋಣ ಏನಿದೆ ಅಂತ ಅಂದರೆ, ಸೊ ಇದಕ್ಕೆ ಇದೇ ರೀತಿಯಾದಂಥ ಒಂದು ಆನ್ಸರ್ ಫಾರ್ಮ್ಯಾಟ್ ಬರಬೇಕು 15 ಮಾರ್ಕ್ಸ್ಗೆ. ಹೌದಲ್ಲ. ಸೊ ಮೊದಲನೇದಾಗಿ ಇಂಟ್ರೊಡಕ್ಷನ್ ಬರೀಬೇಕು, ಆಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವಿದ್ದಾವೆ ಅದ್ರ ಬಗ್ಗೆ ಬರೀಬೇಕು. ಅದಾದ ತಕ್ಷಣ ನೆಕ್ಸ್ಟ್ ಫಂಕ್ಷನ್ಸನ್ನು ಬರೀಬೇಕು, ಎಕ್ಸಾಂಪಲನ್ನು ಕೊಡಬೇಕು. ಎಟ್ ದ ಎಂಡ್ ಕನ್ಕ್ಲೂಷನನ್ನು ಕೊಟ್ಟರೆ ನಮ್ಮ ಒಂದು ಆನ್ಸರ್ ಕಂಪ್ಲೀಟ್ ಆಗುತ್ತೆ. ಸೊ ಕನ್ನಡ ಮೀಡಿಯಮ್ನವ್ರು ಕೂಡ ಅಷ್ಟೇ 15 ಮಾರ್ಕ್ಸ್ ಬೇಕು ಕರೆಕ್ಟಾಗಿ ಅಂತಂದರೆ ಈ ರೀತಿ ಪರಿಚಯ ಬರೀಬೇಕು, ಲಕ್ಷಣಗಳು, ಲಿಸ್ಟ್ ಬರೆದರೆ ಸಾಲದು. ಲಿಸ್ಟ್ ಬರೆದ್ರೆ ಜಸ್ಟ್ 2 ಮಾರ್ಕ್ಸ್ ಅಷ್ಟೇ ಕೊಡ್ತಾರೆ. ಅದು 5 ಮಾರ್ಕ್ಸ್ಗೆ ಕನ್ಸಿಡರ್ ಆಗಬೇಕು ಅಂತಂದರೆ ನೀವೇನು ಬರೀಬೇಕಪ್ಪ ಅಂತಂದರೆ ಎಕ್ಸ್ಪ್ಲಾನೇಷನ್ ಇಸ್ ದ ಮೋಸ್ಟ್ ವೆರಿ ಇಂಪಾರ್ಟೆಂಟ್. ಹೌದಾ. ಸೊ ಇಂಟ್ರೊಡಕ್ಷನ್ ಮತ್ತು ಕನ್ಕ್ಲೂಷನ್ ಕೂಡ ಎಷ್ಟು ಇಂಪಾರ್ಟೆಂಟ್ ಅಂದರೆ 15 ಮಾರ್ಕ್ಸ್ ಆನ್ಸರಲ್ಲಿ. ಸೊ 1 ಮಾರ್ಕ್ಸ್ ಔಟ್ ಆಫ್ ಅವ್ರು ತೆಗಿಯೋ ಟೈಮ್ ಇದ್ದಾಗ ಅದರಲ್ಲೇ ಕಡಿತಾರೆ. ಸೊ ಹಾಗಾಗಿ ನೆಕ್ಸ್ಟ್ ಕಾರ್ಯಗಳು ಇದನ್ನು ಕೂಡ ಲಿಸ್ಟ್ ಇಲ್ಲಿದೆ ನೋಡ್ಕೊಳ್ಳಿ. ಸೊ ನಾನು ಇದರೊಂದು PDF ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಸೊ ನೀಟಾಗಿ ನೋಡಿ ಆನ್ಸರ್ಸ್ಗಳನ್ನ ತೊಗೋಬೋದು.
ಅಥವಾ ಸೊ ನನ್ನ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರಿ ಅಂತಂದರೆ ನಾನು ಏನು ಮಾಡ್ತೀನಿ ಅದನ್ನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಹೌದಾ. ಸೊ ಹೊಸ ಕಾರ್ಖಾನೆ ನಿರ್ಮಿಸಲು ಕಂಪನಿ ಷೇರುಗಳನ್ನು ಸಾರ್ವಜನಿಕರಿಗೆ ಮಾರಾಟ ಮಾಡಿ ಹಣ ಸಂಗ್ರಹಿಸುತ್ತದೆ. ಸೊ ಈ ರೀತಿಯಾದಂಥ ಉದಾಹರಣೆಗಳನ್ನು ಕೂಡ ನೀವು ಕೊಡ್ಬೋದು. ಸೊ 17th ಕ್ವಶನ್ ಬಂದ್ಬಿಟ್ಟು ಷೇರುಗಳ ಪಟ್ಟೀಕರಣದ ಅನುಕೂಲತೆ ಹಾಗೂ ಅನಾನುಕೂಲಗಳನ್ನು ವಿವರಿಸಿ. ಅಂದರೆ ಲಿಸ್ಟಿಂಗ್ ಮಾಡೋದ್ರಿಂದ ಅನುಕೂಲಗಳೇನಿದಾವೆ, ಅನಾನುಕೂಲಗಳೇನಿದಾವೆ. ಸೊ ಮೊದಲನೇದಾಗಿ ಇಂಟ್ರೊಡಕ್ಷನ್ ಸೇಮ್, ಅಡ್ವಾಂಟೇಜಸ್ ಅಂತ ಬರೋದು. ಸೊ ಅಡ್ವಾಂಟೇಜಸ್ ಇಷ್ಟೇ ಬರೆದ್ರೆ ಸಾಲಲ್ಲ, ಇದಕ್ಕೆ ಎಕ್ಸ್ಪ್ಲನೇಷನ್ ಅನ್ನುವಂಥದ್ದು ಬೇಕಾಗುತ್ತೆ. ಸೊ ನೀವು ನೀಟಾಗಿ ನೋಡ್ಕೊಳ್ಳಿ. ಇನ್ಕ್ರೀಸಸ್ ಪಬ್ಲಿಕ್ ಕಾನ್ಫಿಡೆನ್ಸು, ಪ್ರೊವೈಡ್ಸ್ ಲಿಕ್ವಿಡಿಟಿ, ಈಸಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗು, ಫೇರ್ ಮಾರ್ಕೆಟ್ ಪ್ರೈಸು, ಹೆಲ್ಪ್ ಕಂಪನೀಸ್ ರೈಸ್ ಅಡಿಷ್ನಲ್ ಕ್ಯಾಪಿಟಲ್, ಈ ರೀತಿ ಪಾಯಿಂಟ್ಸ್ಗಳು ನೋಡ್ಕೊಳ್ಳಿ. ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ಏನಿರುತ್ತೆ, ಹೈ ಕಾಸ್ಟ್ ಇರುತ್ತೆ, ಮಸ್ಟ್ ಫಾಲೋ ಮೆನಿ ರೂಲ್ಸ್ ಆಗಿರುತ್ತೆ, ಲೆಸ್ ಪ್ರೈವಸಿ ಇರಲ್ಲ ಕಂಪ್ನಿಗೆ, ರಿಸ್ಕ್ ಆಫ್ ಶೇರ್ ಪ್ರೈಸ್ ಫ್ಲಕ್ಚುಯೇಷನ್ ಆಗುತ್ತೆ, ಈ ರೀತಿ ಕಂಟಿನ್ಯೂಸ್ ಡಿಸ್ಕ್ಲೋಸರ್ ಆಗುತ್ತೆ. ಅದು ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಇಸ್ ರಿಕ್ವೈರ್ಡ್. ಅಂದರೆ ನಾವು ಪ್ರತಿ ಮಂತ್ ಅವರಿಗೆ ಸೆಬಿ ಅವರಿಗೆ ಆಗಿರ್ಬೋದು, ಸ್ಟಾಕ್ ಎಕ್ಸ್ಚೇಂಜ್ಗೆ ಆಗಿರ್ಬೋದು, ಪ್ರತಿ ಮಂತ್ಸ್ ಆಗಿರ್ಬೋದು, ಪ್ರತಿ 6 ಮಂತ್ಸ್ಗೆ ಆಗಿರ್ಬೋದು ನಮ್ಮ ಫೈನಾನ್ಷಿಯಲ್ ಡಿಸ್ಕ್ಲೋಸರ್ಸ್ಗಳನ್ನ ಕೊಡಬೇಕು. ಅದು ಒಂದು ಹೆವಿ ವರ್ಕ್ ಆಗುತ್ತೆ ಈ ರೀತಿ. ಮತ್ತು ಕನ್ನಡ ಮೀಡಿಯಮ್ನವ್ರಿಗೂ ಕೂಡ ಅಷ್ಟೇ. ಸೊ ಪರಿಚಯ, ಅನುಕೂಲಗಳು, ಅನಾನುಕೂಲಗಳು, ಹೌದಾ. ಸೊ ನೆಕ್ಸ್ಟ್ ಉದಾಹರಣೆ, ಈ ರೀತಿ ಬರೆದು ನೆಕ್ಸ್ಟ್ ಕನ್ಕ್ಲೂಷನನ್ನು ಬರೆದ್ರೆ ನಿಮಗೆ 15 ಮಾರ್ಕ್ಸ್ ಕೊಡುತ್ತೆ. ಹೌದು. ಸೊ ನೆಕ್ಸ್ಟ್ 18th ಕ್ವಶನ್, ಷೇರು ಮಾರುಕಟ್ಟೆ ಆದೇಶಗಳ ವಿಧಗಳನ್ನು ವಿವರಿಸಿ ಅಂತ ಹೇಳ್ತಾರೆ. ಅಂದರೆ ಟೈಪ್ ಆಫ್ ಆರ್ಡರ್ ಬಂದುಬಿಟ್ಟು 1 ಆರ್ಡರ್ ಮಾರ್ಕೆಟ್ ಆರ್ಡರ್ ಅಂತ ಬರುತ್ತೆ, 2ನೇ ಆರ್ಡರ್ ಲಿಮಿಟ್ ಆರ್ಡರ್, ಸ್ಟಾಪ್ ಲಾಸ್ ಆರ್ಡರ್, ಡೇ ಆರ್ಡರ್, ಗುಡ್ ಟಿಲ್ ಕ್ಯಾನ್ಸಲ್ಡ್ ಆರ್ಡರ್ ಅಂತ ಹೇಳ್ತಾರೆ. ಅಂದರೆ ಸೊ ಆರ್ಡರ್ ಬಗ್ಗೆ ಸೊ ನೀಟಾಗಿ ಹೇಳ್ತೀನಿ ಕೇಳಿ. ಮಾರ್ಕೆಟ್ ಆರ್ಡರ್ ಅಂದರೆ ಪ್ರಸ್ತುತ ಮಾರುಕಟ್ಟೆ ಬೆಲೆಯಲ್ಲಿ ತಕ್ಷಣ ವ್ಯವಹಾರ ನಡೀತದೆ. ಹೌದಾ. ಫಾರ್ ಎಕ್ಸಾಂಪಲ್ ಈಗ ನೋಡಿ 100 ರುಪೀಸ್ಗೆ ನಾವು ಒಂದು ಶೇರ್ನ ತೊಗೊಂಡಿದ್ದೀವಿ ಅಂದರೆ 150 ಇನ್ಕ್ರೀಸ್ ಆಯಿತು ಅಂತ ಅಂದ ತಕ್ಷಣ ನಾವೇನು ಮಾಡೋದು, ಸೊ ಮಾರ್ಕೆಟ್ ಪ್ರೈಸಿಗೆ ತಕ್ಕಾಗೆ ನಾವು ಅದನ್ನು ಸೇಲ್ ಮಾಡಿ ಏನು ಮಾಡೋದು, ಸೊ ಈ ಪ್ರಾಫಿಟನ್ನು ಪಡೆಯುವಂಥದ್ದು. ಬಟ್ ಲಿಮಿಟ್ ಆರ್ಡರ್ ಅಂದರೆ ಹಂಗಲ್ಲ. ಸೊ ಹೂಡಿಕೆದಾರನ ನಿಗದಿಪಡಿಸಿದ ಬೆಲೆಯಲ್ಲಿ ಮಾತ್ರ ವ್ಯವಹಾರ ನಡೀತದೆ. ಸೊ 100 ರುಪೀಸಿಗೆ ನಾನು ತೊಗೊಂಡಿದ್ದೀನಿ, ನಾನು 200 ಆಗೋ ತನಕ ವೇಟ್ ಮಾಡ್ತೀನಿ ಅಂತ 200ಗೆ ಲಿಮಿಟ್ ಸೆಟ್ ಮಾಡಿದಿರಿ ಅಂತಂದರೆ ಆ 200 ಬಂದಾಗ ಮಾತ್ರ ನಿಮ್ಮ ಒಂದು ಟ್ರೇಡ್ ಅನ್ನುವಂಥದ್ದು ಎಕ್ಸಿಕ್ಯೂಟ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟಾಪ್ ಲಾಸ್ ಆರ್ಡರ್ ಅಂತ ಹೇಳ್ತಾರೆ. ಸ್ಟಾಪ್ ಲಾಸ್ ಆರ್ಡರ್ ಅಂದರೆ ನಷ್ಟವನ್ನು ಕಡಿಮೆ ಮಾಡಲು ಬಳಸುವ ಒಂದು ಆದೇಶ, ಅಂದರೆ ಸ್ಟಾಪ್ ಲಾಸ್ ಆರ್ಡರ್. ಸೊ ಈಗ ಕಂಟಿನ್ಯೂಸ್ ಆಗಿ ನೀವು 1 ಡೇದಲ್ಲಿ ಫಸ್ಟ್ ಟ್ರಾನ್ಸಾಕ್ಷನ್ ಮಾಡಿದರೆ ಸೊ ಲಾಸ್ ಆಯಿತು, ಸೆಕೆಂಡ್ ಟ್ರೇಡ್ ಮಾಡಿದರೆ ಸೊ ಲಾಸ್ ಆಯಿತು, ಥರ್ಡ್ ಟ್ರೇಡ್ ಮಾಡಿದರೆ ಲಾಸ್ ಆಯಿತು ಅಂದರೆ ನಿಮಗೆ 4th ಟ್ರೇಡ್ ಮಾಡೋದಕ್ಕೆ ಬಿಡೋದಿಲ್ಲ. ಅವರು ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಏನಕ್ಕಪ್ಪ ಅಂದರೆ ಸೊ ಇವತ್ತಿನ ದಿನ ನಿಮ್ಮ ಒಂದು ಟ್ರೇಡಿಂಗ್ ಏನಾಗ್ತಾಯಿದೆ, ಸೊ ತುಂಬ ಲಾಸ್ ಫೇಸ್ ಮಾಡ್ತಾಯಿದೆ ಅಂತ ಹೇಳ್ಬಿಟ್ಟು ಇದು ಸ್ಟಾಪ್ ಲಾಸ್ ಆರ್ಡರ್. ಸೊ ಡೇ ಆರ್ಡರ್ ಅಂತಂದರೆ ಆ ದಿನದ ವಹಿವಾಟಿಗೆ ಮಾತ್ರ ಮಾನ್ಯವಾಗಿರುವ ಆದೇಶ. ಹೌದಾ. ಸೊ ಹೇಳ್ತಾರೆ ಇವತ್ತು ನೀವು ಇಷ್ಟೇ ಮಾಡಬೇಕು, ಸೊ ನೀವು ಇವತ್ತಿಗೆ ಇಷ್ಟೇ ಮಾಡೋಕ್ಕಾಗಿದೆ ಅಂದರೆ 1 ಡೇಗೆ ಆರ್ಡರ್ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಗುಡ್ ಟಿಲ್ ಕ್ಯಾನ್ಸಲ್ಡ್ ಆರ್ಡರ್ ಅಂತಂದರೆ ಹೂಡಿಕೆದಾರನು ರದ್ದು ಮಾಡುವವರೆಗೆ ಆದೇಶ ಜಾರಿಯಲ್ಲಿರುತ್ತದೆ. ಹೌದಾ. ಸೊ ರದ್ದು ಮಾಡೋದು, ಒಬ್ಬ ಹೂಡಿಕೆದಾರನು 500ಕ್ಕೆ ಶೇರ್ ಖರೀದಿಸಿ 470ಕ್ಕೆ ಸ್ಟಾಪ್ ಲಾಸ್ ಇಟ್ಟರೆ ಬೆಲೆ 470ಕ್ಕೆ ಇಳಿದಾಗ ನಷ್ಟ ಕಡಿಮೆ ಆಗುತ್ತದೆ ಅಂತ ಹೇಳ್ತಾರೆ. ಹೌದಾ. ಸೊ ನೆಕ್ಸ್ಟ್ 19th ಕ್ವಶನ್ ಇದೆ, BSc NSc ಮತ್ತು OTCI ಕುರಿತ ಟಿಪ್ಪಣಿ ಬರೆಯಿರಿ. ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳು ಇವು ಮಾತ್ರ. BSc NSc OTCI ಮತ್ತು ಸೆಬಿ ಬಗ್ಗೆ ಏನು ತಿಳ್ಕೊಬೇಕು ಅಂದರೆ ಎಲ್ಲದಕ್ಕೂ ಕೂಡ 5 ಮಾರ್ಕ್ಸ್ಗೆ ಒಂದು 8 ಪಾಯಿಂಟ್ಸ್ಗಳನ್ನ ಇಟ್ಕೊಂಡಿರಿ. ಸೊ ನಿಮಗೆ ಅದು ಎಷ್ಟು ಯೂಸ್ ಆಗುತ್ತೆ ಅಂದರೆ ಮೋರ್ ದೆನ್ 20 ಮಾರ್ಕ್ಸ್ ಅದರಲ್ಲಿ ನಿಮಗೆ ಕವರ್ ಆಗುತ್ತೆ ಫ್ರೆಂಡ್ಸ್. ಓಕೆ. ಆ 4ರ ಮೇಲೂ ಕೂಡ 8 ಪಾಯಿಂಟ್ಸ್ಗಳನ್ನ ಇಟ್ಕೊಳ್ಳಿ. ಸೊ ಅಷ್ಟೇ ಸಿಂಪಲ್. ರೈಟ್ ನೋಟ್ಸ್ ಆನ್ BSc NSc OTCI. ಸೊ BSc ಅಂತಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಎಸ್ಟಾಬ್ಲಿಷ್ಡ್ ಇನ್ 1875 ಆಗಿರ್ಬೋದು. ಇಟ್ ಈಸ್ ದ ಓಲ್ಡೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ಇನ್ ಏಷ್ಯಾ ಆಗಿರ್ಬೋದು. ಲೊಕೇಟೆಡ್ ಇನ್ ಮುಂಬೈ. ಇಟ್ಸ್ ಬೆಂಚ್ ಮಾರ್ಕ್ ಸೆನ್ಸೆಕ್ಸ್ ಆಗಿರುತ್ತೆ. ಥೌಸಂಡ್ಸ್ ಆಫ್ ಕಂಪನೀಸ್ ಲಿಸ್ಟೆಡ್ ಅಂಡರ್ BSc. ಈ ಒಂದು ಸೆನ್ಸೆಕ್ಸಲ್ಲಿ 30 ಕಂಪನೀಸ್ಗಳು ತೋರಿಸುತ್ತೆ. ಈ ರೀತಿ ಒಂದು 8 ಪಾಯಿಂಟ್ಸ್ ಆಯಿತಾ. ಸೊ NSc ಅಲ್ಲಿ ಬಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಎಸ್ಟಾಬ್ಲಿಷ್ಡ್ ಇನ್ 1992. ಲೊಕೇಟೆಡ್ ಇನ್ ಮುಂಬೈ. ಇಂಟ್ರೊಡ್ಯೂಸ್ಡ್ ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ಇನ್ ಇಂಡಿಯಾ. ಇಟ್ ಈಸ್ ಬೆಂಚ್ ಮಾರ್ಕ್ ನಿಫ್ಟಿ. ಇಟ್ ಶೋಸ್ 50 ಕಂಪನೀಸ್. ಇಟ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ಇನ್ ಇಂಡಿಯಾ ಅಂತ ಹೇಳ್ತಾರೆ. ಹೌದಾ. ಸೊ ನೆಕ್ಸ್ಟ್ ಬಂದುಬಿಟ್ಟು OTCI ಅಂತ ಹೇಳ್ತಾರೆ, ಅಂದರೆ ಓವರ್ ದ ಕೌಂಟರ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು. ಎಸ್ಟಾಬ್ಲಿಷ್ಡ್ ಇನ್ 1990. ಅಂದರೆ ಸೊ ಡಿಸೈನ್ಡ್ ಮೇನ್ಲಿ ಫಾರ್ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಕಂಪನೀಸ್. ಹೌದಾ. ಸೊ ಪ್ರೊವೈಡ್ಸ್ ಎಲೆಕ್ಟ್ರಾನಿಕ್ ಸ್ಕ್ರೀನ್ ಬೇಸ್ಡ್ ಟ್ರೈನಿಂಗ್. ಇದು ಕೂಡ ಅಂದರೆ ಇದನ್ನು ಮಾಡಿರೋ ಕಾರಣ ಸ್ಮಾಲರ್ ಕಂಪನೀಸ್ಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು. ಸೊ ಇಂಪ್ರೂವ್ಸ್ ಆಕ್ಸೆಸ್ ಟು ದ ಕ್ಯಾಪಿಟಲ್ ಮಾರ್ಕೆಟ್. ಇದರ ಒಂದು ಕನ್ಕ್ಲೂಷನ್ ಬಂದುಬಿಟ್ಟು ಸೊ BSc ಈ ರೀತಿ. ಸೊ ಕನ್ನಡ ಮೀಡಿಯಮ್ನಲ್ಲಿ ಈ ರೀತಿ ಬರಿಬೇಕು ನೀವು. ಓಕೆ. ಸೊ ಕನ್ನಡ ಮೀಡಿಯಮ್ನವ್ರು ಯಾವ ರೀತಿ ಬರಿಬೇಕಪ್ಪ ಅಂತಂದರೆ ಸೊ BSc ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇದು ಆರಂಭ 1875ರಲ್ಲಿ. ಇದು ಏಷ್ಯಾದ ಅತ್ಯಂತ ಹಳೆಯ ಒಂದು ಷೇರು ವಿನಿಮಯವಾಗಿದೆ. ಸೊ ಮುಂಬೈನಲ್ಲಿದೆ. ಇದರ ಪ್ರಮುಖ ಸೂಚ್ಯಂಕ ಬಂದುಬಿಟ್ಟು ಸೆನ್ಸೆಕ್ಸ್. ಸಾವಿರಾರು ಕಂಪನಿಗಳು ಇಲ್ಲಿದ್ದಾವೆ. ಹೌದಾ. NSc ಅಂತಂದರೆ 1992ರಲ್ಲಿ ಆರಂಭವಾಯಿತು, ಮುಂಬೈನಲ್ಲಿದೆ. ಹೌದಾ. ಸೊ ಇದು ಕೂಡ ಮುಂಬೈನಲ್ಲೇ ಇದೆ, ಇದು ಕೂಡ ಮುಂಬೈನಲ್ಲೇ ಇದೆ. ಭಾರತದಲ್ಲಿ ಎಲೆಕ್ಟ್ರಾನಿಕ್ ವಹಿವಾಟನ್ನು ಆರಂಭ ಮಾಡಿದ್ದು ಯಾವುದು? NSc. ಇದರ ಪ್ರಮುಖ ಸೂಚ್ಯಂಕ ಯಾವುದು? ನಿಫ್ಟಿ 50 ಅಂತ ಹೇಳ್ತಾರೆ.
ಭಾರತದ ಪ್ರಮುಖ ಷೇರು ವಿನಿಮಯಗಳಲ್ಲಿ ಒಂದಾಗಿದೆ. ಯಾವುದು ಇದು NSE ಆಗಿರೋದು. OTCI ಅಂತಂದರೆ ಓವರ್ ದ ಕೌಂಟರ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ 1990ಯಲ್ಲಿ ಆರಂಭ ಆಯಿತು. ಸಣ್ಣ ಮತ್ತು ಮಧ್ಯಮ ಕಂಪನಿಗಳಿಗಾಗಿ ಸ್ಥಾಪಿಸಲಾಗಿದೆ. ನೆಕ್ಸ್ಟ್ ಸಂಪೂರ್ಣ ಎಲೆಕ್ಟ್ರಾನಿಕ್ ವಹಿವಾಟು ನಡೆಸುತ್ತದೆ. ಇದು ಸಣ್ಣ ಕಂಪನಿಗಳಿಗೆ ಬಂಡವಾಳ ಸಂಗ್ರಹಿಸಲು ಸಹಾಯ ಮಾಡುತ್ತದೆ. ಬಂಡವಾಳ ಮಾರುಕಟ್ಟೆ ಅಭಿವೃದ್ಧಿಗೆ ಸಹಕಾರಿಯಾಗಿದೆ. ಸೊ ಕೊನೆಯಾಗಿ ಏನಪ್ಪ ಅಂತಂದರೆ BSE NSE ಮತ್ತು OTCI ಭಾರತದಲ್ಲಿ ಷೇರು ಮಾರುಕಟ್ಟೆ ಅಭಿವೃದ್ಧಿಗೆ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಸೊ ಇವೆಲ್ಲ ಬಂದ್ಬಿಟ್ಟು ಇಷ್ಟು ಕ್ವಶನ್ಸ್ಗಳಿದ್ದಾವೆ. ಸೊ ಇಷ್ಟು ಪೂರ್ತಿ ಈ PDF ಅನ್ನು ನಾನು ಈಗಲೇ ಒಂದು ಗ್ರೂಪ್ಗೆ ಅಪ್ಲೋಡನ್ನು ಮಾಡಿಬಿಡ್ತೀನಿ. ಸೊ ವಿಡಿಯೋನ ನೆಕ್ಸ್ಟ್ ಆಮೇಲೆ ಅಪ್ಲೋಡ್ ಮಾಡಿದರೆ ನಿಧಾನಕ್ಕೆ ಅಪ್ಲೋಡ್ ಮಾಡ್ತೀನಿ. ಸೊ ಇದನ್ನು ಈಗಲೇ ಕೂಡ ನನ್ನ ಗ್ರೂಪಿಗೆ ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಇದಾದಮೇಲೆ ಕೂಡ ನಿಮಗೆ ಏನಾದರೂ ಒಂದು ಡೌಟ್ಸ್ ಇತ್ತು ಕ್ವಶನ್ ಪೇಪರಲ್ಲಾಗಿರ್ಬೋದು, ಸೊ ಯಾವುದಾದ್ರೂ ಕ್ವಶನ್ಗಳಿಗೆ ಆನ್ಸರ್ ಬೇಕಿತ್ತು ಅನ್ನೋದೇ ನಿಜ ಇತ್ತು ಅಂತಂದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೆಂಡ್ಸ್. ನಾನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇದು ಮಾಡ್ತೀನಿ. ಸೊ ಈ ಒಂದು ಕ್ವಶನ್ ಕೂಡ ನೀವು ನೋಡ್ಕೊಳ್ಳಿ ನೀಟಾಗಿ. ಸೊ ಈ ಕ್ವಶನ್ನ ನೀವೇ ಸಾಲ್ವ್ ಮಾಡಿ ಎಷ್ಟು ಜನ ಸಾಲ್ವ್ ಮಾಡ್ತಾರೆ ಅನ್ನೋವಂಥದ್ದು ಗೊತ್ತಾಗುತ್ತೆ. ಸೊ ಸಾಲ್ವ್ ಮಾಡಿ ನನ್ನ ನಂಬರಿಗೆ ಹಾಕಿರಿ. ಸೊ ನಾನು ಚೆಕ್ ಮಾಡ್ತೀನಿ, ಏನಾದರೂ ರಾಂಗ್ ಇತ್ತು ಅಂದರೆ ಹೇಳ್ತೀನಿ. ಸೊ ಇನ್ ಕೇಸ್ ರೈಟ್ ಇತ್ತು ಅಂತಂದರೆ ಗುಡ್, ನಾಳೆ ಎಕ್ಸಾಮ್ಗೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ? ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ.